ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಯಿ ಬೊಗಳಿದ ಕಾರಣಕ್ಕೆ ಕುಡುಗೋಲ್ನಿಂದ ನಾಯಿಯನ್ನ ಕೊಚ್ಚು ಕೊಂದಿರುವಂತಹ ಘಟನೆ ನಡೆದಿದೆ. ವಿಕೃತಿ ಮೆರೆದಂತಹ ವ್ಯಕ್ತಿ ಸಾರ್ವಜನಿಕ ವಲಯದಲ್ಲಿ ಭಾರೀ ಟೀಕೆಗೆ ಒಳಪಟ್ಟಿದ್ದಾರೆ. ಹೊನ್ನಾಳಿ ತಾಲೂಕಿನ ತ್ಯಾಗದ ಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ರವಿ ಎಂಬುವರು ವಾಕಿಂಗ್ ಅಂತ ತಮ್ಮ ಸಾಕು ನಾಯಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಈ ಹೊತ್ತಲ್ಲಿ ಮಂಜುನಾಥ್ ಕೂಡ ಅದೇ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ನಾಯಿ ಮಂಜುನಾಥ್ ಅವರನ್ನ ನೋಡಿ ಬೊಗಳಿದೆ. ಇಷ್ಟಕ್ಕೆ ಕುಪಿತಗೊಂಡಂತಹ ಮಂಜುನಾಥ್ ಕುಡುಗೋಲ್ನಿಂದ ನಾಯಿಯನ್ನ ಕೊಚ್ಚು ಕೊಂದಿದ್ದಾರೆ. ಸಾಲದಕ್ಕೆ ಪ್ರಶ್ನೆ ಮಾಡಿದ ಮಾಲೀಕ ರವಿ ಅವರ ಮೇಲೂ ಕೂಡ ಹಲ್ಲೆ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಮಂಜುನಾಥ್ ವಿರುದ್ಧ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಹೊನ್ನಾಳಿ ಪೊಲೀಸರು. ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಪ್ರಕರಣ ದಾಖಲಾಗಿದ್ದು, ಹಲ್ಲೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಾಯಿಯ ಮೇಲೆ ನಡೆದಂತಹ ಹಲ್ಲೆ ಮತ್ತು ಕೊಲೆ ಪ್ರಕರಣ, ಇನ್ನೊಂದು ನಾಯಿಯ ಮಾಲೀಕನ ಮೇಲೂ ಕೂಡ ಹಲ್ಲೆ ನಡೆಸಲಾಗಿದೆ ಎನ್ನುವಂತಹ ದೂರು ದಾಖಲಾಗಿದೆ. 20ನೇ ತಾರೀಕಿಗೆ ಒಬ್ಬ ವ್ಯಕ್ತಿ ನಾಯಿ ಹಿಡ್ಕೊಂಡು ಬರ್ತಾನೆ. ಎಲ್ಲಿ? ನಮ್ಮನೆ ಮುಂದೆ ಒಂದ್ ಕೈ ಕುಡುಗಲ್ ಹಿಡ್ಕೊಂಡು ಒಂದ್ ಕೈ ನಾಯಿ ಹಿಡ್ಕೊಂಡು ಬರ್ತಾನೆ. ಮಿಸಿ ಮಂಜ ಅಂತ ಅಂದು ಅವನು ಡೈಲಿ ಸಾಯಂಕಾಲ ವಾಕ್ ಹಿಡ್ಕೊಂಡ್ ಬರ್ತಾನೆ. ಅವ್ರ ನಾಯಿ ನಮ್ ನಾಯಿ ನೋಡಿ ಬೊಗಳ್ತತೆ. ಬೊಗಳಿದ್ ಕೂಡ್ಲೇನೆ ಅವ್ರ ನಾಯಿ ಬೊಗಳಿದ್ ಕೂಡ್ಲೆ ನಮ್ ನಾಯಿ ಬೊಗಳ್ತತೆ. ಬೊಗಳಿದ್ ಕೂಡ್ಲೇನೆ ಕುಡುಗಲ ಹಂಗೆ ಕಡಿತಾನೆ. ಕಳ್ಳು ಪಚ್ಚೆ ಎಲ್ಲ ಹೊರಗೆ ಬರ್ತತೆ. ಸುತ್ತಾರ್ದು ಸದ್ಯ ನನ್ ಮಗ ಕೇಳಕ್ ಹೋಗಿತ್ಗೆ ಅವನಿಗೂ ಅದ್ರಾಗ ಅಲ್ಲೇ ಮಾಡಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿರೋರು ನಮ್ಮ ಹಳಿನ ಹೆಂಡತಿ ಅವ್ರು ಅಷ್ಟರು ಜನ ಇದ್ದಾರ ಹೇಳ್ಕಂತಾರೆ. ಅವ್ರ ಮಗ ಓಡೇ ಬಂದಾನೆ ಬೀಸಿ ಏನೋ ಕೇಳ್ತೀಯ ಅಂತ ನಮ್ಮ ಅಪ್ಪಗಂದ ಬೀಸ್ ಕಲ್ಲಾಗ ಹೊಡಿತಾನೆ. ಅವಾಗ ಅಯ್ಯೋ ಅಂತ ಅಂದ ಕೂಡಲೇ ಹಿಂಗ್ ನೋಡ್ದ ನಿಮ್ ಬಕ್ಕಿ ಅಂತ ಕೂಡಲೇ ಅವ್ರ ಅಪ್ಪ ಹೋಗಿ ಬೀಳ್ತತೆ. ಮಂಜ ಅವ್ರಿಗೂ ಬೀಳ್ತತೆ. ನನ್ ಮಗ ಹೊಡಿಯಕ್ ಬಂದಿದ್ದ. ಇವನು ಮಂಜ ಕುಡುಗಲ ಕಡಿಯಕ್ ಬರ್ತಾನಲ್ಲ, ಅವಾಗ ಇವನು ನಾಯಿ ಯಾಕೆ ಕಡ್ದೆ ನೀನು ಅಂತ ನಮ್ಮ ಮಗ ಕೇಳಕ್ ಬಂದಾಗ ಅವನಿಗೆ ಅದ್ರಾಗ ಅಲ್ಲೇ ಮಾಡಕ್ ಹೋಗ್ತಾನೆ. ಏನೀಗ ಅಂತಂದು ಅದೇ ಕೂಡ್ಲೇನೆ ಇವನು ಅವ್ರ ಮಗ ಬಂದಾನೆ ಬೀಸ್ ಕಲ್ಲ ಹೊಡಿತಾನೆ. ಏನು ನಾವು ಅಪ್ಪನಿದ್ರಿಗೆ ಏನು ಅಂತಂದು ಕೇಳ್ತೀಯ ನೀನು ಯಾಕೆ ಕಡ್ದೆ ಅಂತಂದು ಕೇಳ್ತೀಯ ಅಂತಂದು ಅವನು ಕಲ್ ತಗೊಂಡ್ ಬೀಸ್ ಹೊಡಿತಾನೆ. ಹೊಡಿದ ಕೂಡಲೇ ನನ್ನ ಮಗ ಬಕ್ಕಿ ಅಂದ ಕೂಡಲೇ ಅವ್ನು ಹೋಗಿ ಅವ್ರ ಅಪ್ಪನ ತಲೆಗೆ ಬೀಳ್ತೈತೆ. ಯಾರ ಮಂಜ ನಾಯಿ ಕಡ್ದದ್ನಲ್ಲ ಅವ್ರ ತಲೆಗೆ ಬೀಳ್ತೈತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಸದ್ಯ ನಾಯಿ ಕೊಂದ ಆರೋಪದ ಮೇಲೆ ಮಂಜುನಾಥ್ನ ವಿರುದ್ಧ ಕೇಸ್ ದಾಖಲಾಗಿದೆ. ಈ ರೀತಿಯಾದಂತಹ ಘಟನೆ ಈ ಮುಂಚೆ ಕೂಡ ನಡೆದಿದೆಯಂತ ಅಥವಾ ಉದ್ದೇಶಪೂರ್ವಕವಾಗಿಯೇ ಆಗಿದೆಯಾ? ಅವರಿಬ್ಬರ ನಡುವೆ ರವಿ ಮತ್ತು ಮಂಜುನಾಥ್ ಮಧ್ಯೆ ವೈಯಕ್ತಿಕ ಕಾರಣಗಳೇನಾದರೂ ಇದೆಯಾ? ದ್ವೇಷ ಏನಾದರೂ? ಖಂಡಿತವಾಗ್ಲೂ ದಿವ್ಯಜ್ಯೋತಿ ಏನು ಸಣ್ಣ ಪುಟ್ಟ ಗಲಾಟೆ ಮಂಜುನಾಥ್ ಹಾಗೂ ರವಿ ನಡುವೆ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ವಾಕಿಂಗ್ ಹೋದಂತ ಸಂದರ್ಭದಲ್ಲಿ ನಾಯಿ ಬೋಗಲಿದೆ ಅನ್ನುವಂತ ನಿಟ್ಟಿನಲ್ಲಿ ಮಂಜುನಾಥ್ ಎನ್ನುವಂತಹ ವ್ಯಕ್ತಿ ನಾಯಿಯನ್ನು ಕುಡುಗೋಲಿನಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಏನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತ್ಯಾಗದ ಕಟ್ಟೆ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ನಿನ್ನೆ ಸಂಜೆ ಈ ಘಟನೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಹೊನ್ನಾಳಿ ಪೊಲೀಸರು ಕೂಡ ಪ್ರಕರಣವನ್ನು ಕೂಡ ದಾಖಲು ಮಾಡಿ ಆರೋಪಿಯನ್ನು ಕೂಡ ಬಂಧನ ಮಾಡುವಂತ ಕೆಲಸ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಎಷ್ಟೇ ದ್ವೇಷ ಇದ್ರೂ ಕೂಡ ಅದು ಮೂಕ ಪ್ರಾಣಿ ಮೇಲೆ ಯಾವ ಈ ರೀತಿಯಾಗಿ ದರ್ಪ ತೋರುವಂತದ್ದು ಮತ್ತೆ ಈ ರೀತಿ ಕೃತ್ಯ ಎಸಗಿರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.